ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಅಧಿಕಾರಾವಧಿಯ 12ನೇ ವರ್ಷ ಪೂರೈಸುತ್ತಿರುವ ಅಂಗವಾಗಿ ಶ್ರೀನಿವಾಸಪುರದ ಮರೆಯಪಲ್ಲಿಯ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಹಾಗೂ ಜನಪರ ಅಭಿವೃದ್ಧಿ ನಾಯಕರಾದ ಹಿರಿಯ ಮುಖಂಡ ಡಾ. ಕೆ. ಎನ್. ವೇಣುಗೋಪಾಲ್, ಬಿಜೆಪಿ ಪಕ್ಷದ ಸಕ್ರಿಯ ಮುಖಂಡ ರೋಣೂರು ಚಂದ್ರಶೇಖರ್, ವಕೀಲರಾದ ಭಂಗವಾದಿ ನಾಗರಾಜ್, ಮುಖಂಡರಾದ ನಾಗಭೂಷಣ್, ಚಿರುವನಹಳ್ಳಿ ಗೌಡ್ರು, ಹಿರಿಯ ಮುಖಂಡರಾದ ನಾಗರಾಜ್, ರೆಡ್ಡಪ್ಪ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು. ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಆಂದೋಲನ ಹಾಗೂ ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಈ ಅಭಿಯಾನವನ್ನು ಯಶಸ್ವಿಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಾ. ಕೆ. ಎನ್. ವೇಣುಗೋಪಾಲ್ ಮತ್ತು ರೋಣೂರು ಚಂದ್ರಶೇಖರ್ ಅವರು ನರೇಂದ್ರ ಮೋದಿರವರ ಆಡಳಿತಾವಧಿಯ ಸಾಧನೆಗಳು, ದೇಶದ ಅಭಿವೃದ್ಧಿಗಾಗಿ ಅವರು ಮಾಡಿರುವ ಕೆಲಸಗಳು ಹಾಗೂ ಹಮ್ಮಿಕೊಂಡಿರುವ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ನೆರೆದಿದ್ದವರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ದೇವರ ಪೂಜಾ ಕಾರ್ಯಕ್ರಮದ ಪ್ರಸಾದ ವಿನಿಯೋಗ ನಡೆಯಿತು. ಸಮಸ್ತ ಜನತೆಗೆ ಭಗವಂತನ ಆಶೀರ್ವಾದ ಸದಾ ಸಿಗಲೆಂದು ಈ ಸಂದರ್ಭದಲ್ಲಿ ನೆರೆದಿದ್ದ ಹಿರಿಯ ಮುಖಂಡರು, ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಶುಭ ಕೋರಿದರು. बोलो भारत माता की जय, बोलो भारत माता की जय, नरेंद्र मोदी जी की जय, भारतीय जनता पार्टी की जय. ಬಂಧುಗಳೇ, ಈ ದಿನ विशिष्टायाम् अस्यां शुभतिथौ अस्माकं सर्व अरिष्टदोष निवारणार्थं पार्वती परमेश्वर प्रीत्यर्थे पंचमुखी आंजनेय स्वामी देवता प्रीत्यर्थे एकवार शुभमंगलवासरयन्तो महापूजां च करिष्यमाणः गोत्रोद्भवस्य भारतीय जनता पक्षದ ನರೇಂದ್ರ ಮೋದಿ 12 ವರ್ಷ ಅಧಿಕಾರ ಮುಗಿಸಿ 13ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಶುಭವಾಗ್ಲಿ, ದೇಶಕ್ಕೆ ಶುಭವಾಗ್ಲಿ. ಅವ್ರಿಗೆ ಸದೃಢ ನಾಯಕತ್ವ, ಇನ್ನೂ ಹೆಚ್ಚೆಚ್ಚು ಸದೃಢ ನಾಯಕತ್ವ ದೇಶಕ್ಕೆ ಕೊಡ್ಲಿ ಅಂತ ಹೇಳ್ತಾರೆ. ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಬನ್ನಿ ಎಲ್ಲರೂ ಇಳ್ಕೊಡ್ರಿ. ಬನ್ನಿ ಗೌಡ್ರೆ. ಅಲ್ಲ, ಇಡೀ ಕೋಲಾರ ಕರ್ನಾಟಕ ರಾಜ್ಯದ ಜನತೆ, ಇಡೀ ಭಾರತದಾದ್ಯಂತ ನರೇಂದ್ರ ಮೋದಿಜಿಯವರ ಇವಾಗ 12 ವರ್ಷ ಮುಗಿಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜನೆ ಅರ್ಚನೆ ಎಲ್ಲ ಮುಗಿಸಿ ಗಿಡಗಳನ್ನು ನೆಟ್ಟು ಈ ದಿನ ವೈಭವದ ನರೇಂದ್ರ ಮೋದಿಜಿಯವರ 12 ವರ್ಷಗಳ ಸಾಧನೆಗಳನ್ನ ನಿಮ್ಮ ಮುಂದಿಡಲು ಈ ದಿನ ಇಡೀ ನಮ್ಮ ದೇಶವನ್ನು ನೋಡ್ತಾ ಇದೆ. 13 ವರ್ಷ ಮುಗಿಸಿದರೆ ಎಲ್ಲ ಪ್ರಧಾನಿಗಳಿಗಿಂತ ಹೆಚ್ಚಿನ ದಿನ ಕಾರ್ಯವನ್ನು ರೂಪಿಸಿರ್ತಕ್ಕಂಥ ಏಕೈಕ ನಾಯಕ ನರೇಂದ್ರ ಮೋದಿಜಿಯವರು. ಇವರು ಭಾರತದಲ್ಲಿ ಇಡೀ ಪ್ರಪಂಚ ನಮ್ಮ ಕಡೆ ನೋಡೋ ರೀತಿ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. 140 ಕೋಟಿ ಜನತೆಯ ಒಂದು ಆಶಾ ಕಿರಣ. ಆ ಒಬ್ಬ ನಾಯಕರ ಒಂದು 12 ವರ್ಷಗಳ ಮಾಡಿದಂಥ ಸಂದರ್ಭದಲ್ಲಿ ಈ ದಿನ ನಾವು ಸಂತೋಷವನ್ನ ಇಡೀ ತಾಲೂಕಿನಾದ್ಯಂತ ಆಚರಿಸ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ರವರು ಇನ್ನು ಹೆಚ್ಚಿನ ವಿಷಯಗಳನ್ನ ನಿಮ್ ಗಮನಕ್ಕೆ ತರಲಿದ್ದಾರೆ. ಅವರಿಗೆ ಆತ್ಮೀಯರೇ, ಸದೃಢ ಸಶಕ್ತ ಸ್ವಾವಲಂಬ ಭಾರತ ನಿರ್ಮಾಣ ಮಾಡಬೇಕು, ಆತ್ಮನಿರ್ಭರ ಭಾರತ ನಿರ್ಮಾಣ ಮಾಡಬೇಕು, ವಿಕಸಿತ ಭಾರತ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನೋ ಒಂದು ವೇದ ವಾಕ್ಯದೊಂದಿಗೆ ಸುಮಾರು 12 ವರ್ಷಗಳ ಹಿಂದೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಂತ ನರೇಂದ್ರ ಮೋದಿಜಿ ಅವರು
2014ರಲ್ಲಿ ಭಾರತದ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿಗೆ ಅವಲೋಕನ ಮಾಡಿದಾಗ 2014ರಲ್ಲಿ ಅತ್ಯಂತ ದುರ್ಬಲ ಆರ್ಥಿಕತೆ ನಮ್ಮ ದೇಶದ್ದಾಗಿತ್ತು. ಫ್ರಜೈಲ್ 10 ಎಕಾನಮಿನಲ್ಲಿ ಭಾರತನೂ ಒಂದು ಇತ್ತು. ಅಂದ್ರೆ ನಮ್ಮ ಆರ್ಥಿಕತೆ ತುಂಬಾ ದುರ್ಬಲವಾಗಿತ್ತು ಏನೋ 12 ವರ್ಷಗಳ ಹಿಂದೆ 2014ರಲ್ಲಿ. ಈಗ 12 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಮುಖಾಂತರ ಇವತ್ತು ನಮ್ಮ ಆರ್ಥಿಕತೆ ಇಡೀ ವಿಶ್ವದಲ್ಲೇ 3ನೇ ಸ್ಥಾನದಲ್ಲಿದೆ. ನಮ್ಮ GDP ಗ್ರೋತ್ ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ GDP ಗ್ರೋತ್ ನಮ್ಮ ಅಮೇರಿಕಾದಾಗ್ಲಿ, ಬ್ರಿಟನ್ದಾಗ್ಲಿ, ಚೈನಾದಾಗ್ಲಿ ಎಲ್ಲಾ ದೇಶಗಳಿಗಿಂತ ಹೋಲಿಕೆ ಮಾಡಿದಾಗ ನಮ್ಮ ಆರ್ಥಿಕತೆ ತುಂಬಾ ಸದೃಢವಾಗಿ ವೇಗವಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರು 12 ವರ್ಷಗಳ ಕಾಲ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಭ್ರಷ್ಟಾಚಾರ ಮುಕ್ತ ಸಮರ್ಪಣಾ ಒಂದು ನಾಯಕತ್ವ. ಏನು ದೇಶದ ಗರೀಬ್ ಕಲ್ಯಾಣ ಯೋಜನೆಗಳನ್ನ ಕೊಡೋ ಮುಖಾಂತರ ವಿಶೇಷವಾಗಿ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಹಿಂದುಳಿದ ವರ್ಗದವ್ರಿಗೆ ಎಲ್ರಿಗೂ ನಾನಾ ಯೋಜನೆಗಳು ಕೊಡೋ ಮುಖಾಂತರ ಇವತ್ತು ದೇಶವನ್ನ ಮುಂಚೂಣಿ ಸ್ಥಾನದಲ್ಲಿ ಇಟ್ಟಿದ್ದಾರೆ. ವಿಶೇಷವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಏನು ಪ್ರತಿಯೊಂದು ಕೇಂದ್ರದ ಸೇವೆಗಳನ್ನು ಡಿಜಿಟಲೀಕರಣ ಮಾಡಿ ಪ್ರತಿಯೊಬ್ಬರಿಗೂ ಸಹಿತ ಜನ್ಧನ್ ಯೋಜನೆ ಮುಖಾಂತರ ಜನ್ಧನ್ ಫ್ರೀ ಅಕೌಂಟ್ಸ್ನ ಕೊಡೋ ಮುಖಾಂತರ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಂದು ಸವಲತ್ತಾಗ್ಲಿ ನೇರವಾಗಿ ಅವರ ಅಕೌಂಟ್ಗೆ ಆ ಒಂದು ಬೆನಿಫಿಟ್ಸ್ನ ಬರೋ ತರ ಮಾಡೋ ಮುಖಾಂತರ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಏನು 100 ರೂಪಾಯಿ ಕೇಂದ್ರ ಸರ್ಕಾರದಿಂದ ರಿಲೀಸ್ ಆದ್ರೆ ಅದು ಫಲಾನುಭವಿಗೆ ತಲುಪೋಷ್ಟರಲ್ಲೇ 85 ರೂಪಾಯಿ ಸೋರಿಕೆ ಆಗ್ತಾ ಇತ್ತು. ಇದನ್ನ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿನೇ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು. ಸೊ ಅಂದ್ರೆ 100 ರೂಪಾಯಿ ಏನಾದ್ರು ಕೇಂದ್ರ ಸರ್ಕಾರದಿಂದ ರಿಲೀಸ್ ಆದ್ರೆ ಫಲಾನುಭವಿಗೆ 15 ರೂಪಾಯಿ ತಲುಪೋದು, ಇನ್ನು 85 ರೂಪಾಯಿ ಸೋರಿಕೆ ಆಗ್ತದೆ. ಅಧಿಕಾರಕ್ಕೆ ಬಂದ ಮೇಲೆ ಏನು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ DBT ಮುಖಾಂತರ ಯಾವುದೇ ಒಂದು ಸವಲತ್ತಿರ್ಲಿ ನೇರವಾಗಿ ಅವ್ರ ಅಕೌಂಟ್ಸ್ಗೆ ಬರೋ ತರ ವ್ಯವಸ್ಥೆ ಮಾಡೋ ಮುಖಾಂತರ ಭ್ರಷ್ಟಾಚಾರಕ್ಕೆ ದೊಡ್ಡ ಕಡಿವಾಣ ಹಾಕಿದ್ದಾರೆ. ಈ ಒಂದು 60 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಅವ್ರಿಗೆ ಯಾವುದು ಇಂಥ ಯೋಚನೆ ಬರಲಿಲ್ಲ. ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ್ದೆ ಒಂದು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಆಗುವಂತ ವ್ಯವಸ್ಥೆನ. ಜನ್ಧನ್ ಯೋಜನೆ ಆರಂಭ ಆದಾಗ ಇಡೀ ದೇಶದ ಎಲ್ಲಾ ಪ್ರತಿಪಕ್ಷದ ನಾಯಕರು ಗೆಲ್ಲಿ ಮಾಡಿದ್ರು. ಫ್ರೀ ಅಕೌಂಟ್ಸ್ ಕೊಡ್ತಾ ಇದ್ದಾರೆ ಏನಕ್ಕೋಸ್ಕರ. ಇವತ್ತು 30 ಕೋಟಿ ಜನ್ಧನ್ ಅಕೌಂಟ್ಸ್ ಇದೆ. ಅದ್ರ ಮುಖಾಂತರ ಯಾವುದೇ ಒಂದು ಸವಲತ್ತಿರ್ಲಿ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಅದ್ರ ಜೊತೆಗೆ ಮೋದಿಜಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 4 ಕೋಟಿಗೂ ಹೆಚ್ಚು ಮನೆಗಳ ರಹಿತ ಏನು ಕುಟುಂಬಗಳಿಗೆ ಕೊಟ್ಟಿದ್ದಾರೆ. ಮತ್ತೆ ಸುಮಾರು 10 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನ ನಿರ್ಮಾಣ ಮಾಡಿ ನಮ್ಮ ದೇಶದ ಒಂದು ಶುಚಿತ್ವ, ವಿಶೇಷವಾಗಿ ಆರೋಗ್ಯ, ಜನರ ಆರೋಗ್ಯ ಕಾಪಾಡೋದಕ್ಕೆ ವಿಶೇಷವಾದ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ದೇಶದ ಜನತೆಗೆ ಬೇಕಾಗಿರೋದು ಉತ್ತಮವಾದ ಒಂದು ಆರೋಗ್ಯ. ಅದನ್ನ ಕೊಡೋಕ್ಕೋಸ್ಕರ ಆಯುಷ್ಮಾನ್ ಭಾರತ್ ಫ್ರೀ ಹೆಲ್ತ್ ಸ್ಕೀಮ್ಸ್ ಕೊಡೋ ಮುಖಾಂತರ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಉಚಿತ ಆರೋಗ್ಯ ವಿಮೆನ ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಜನತೆಗೆ ಮೋದಿಜಿ ಅವರು ಪ್ರಧಾನಿ ಆದ್ಮೇಲೆ ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ಉಚಿತವಾದ ಒಂದು ಆರೋಗ್ಯ ಸೇವೆಗಳು ದೊರೀತಾ ಇದೆ. ಮತ್ತು ಏನು ಸ್ವಚ್ಛ ಭಾರತ್ ಅಭಿಯಾನ ಮುಖಾಂತರ ಶೌಚಾಲಯಗಳ ನಿರ್ಮಾಣ ಮಾಡಿ ಮತ್ತು ಜಲ್ಧನ್ ಯೋಜನೆ ಮುಖಾಂತರ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಹರಿಸೋ ಮುಖಾಂತರ ಒಳ್ಳೆ ಕುಡಿಯೋ ನೀರು ಮತ್ತು ಒಳ್ಳೆ ಶುಚಿತ್ವ ಕೊಡೋ ಮುಖಾಂತರ ಸುಮಾರು ಕಾಯಿಲೆಗಳನ್ನ ಇವತ್ತು ನಾವು ನಮ್ಮ ದೇಶದ ಜನತೆನ ಸುಮಾರು ಕಾಯಿಲೆಗಳಿಂದ ನಾವು ದೂರ ಮಾಡಿದೀವಿ ಅಂದ್ರೆ ತಪ್ಪಾಗ್ಲಾರ್ದು. 12 ವರ್ಷದ ಹಿಂದೆ ಇದ್ದಂತ ರೋಗಗಳು ಇವತ್ತಿಲ್ಲ. ಇದಕ್ಕೆ ಕಾರಣ ಮೋದಿಜಿ ಅವರು ಆರೋಗ್ಯ ಕ್ಷೇತ್ರದಲ್ಲಿ ತಗೊಂಡಿರ್ತಕ್ಕಂಥ ಒಂದು ಮಹತ್ತರವಾದ ಬದಲಾವಣೆಗಳು. ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮೂಲ ಸೌಕರ್ಯಗಳು ತುಂಬಾ ಇಂಪಾರ್ಟೆಂಟ್. ವಿಶೇಷವಾಗಿ ಈ ಹೈವೇ, ನ್ಯಾಷನಲ್ ಹೈವೇಸ್ ಇರ್ಬೋದು, ಅಥವಾ ರೈಲ್ವೆ ಸೌಲಭ್ಯಗಳಿರ್ಬೋದು, ಅಥವಾ ಏರ್ಪೋರ್ಟ್ ಸೌಲಭ್ಯಗಳಿರ್ಬೇಕು. ಇದನ್ನ ಒತ್ತು ಕೊಟ್ಟು
ಇವತ್ತು ನ್ಯಾಷನಲ್ ಹೈವೇಸು ಇಡೀ ದೇಶಕ್ಕೆ ಸ್ವತಂತ್ರ ಬಂದಾಗ ಎಷ್ಟಿತ್ತು ಅದು 4 ಪಟ್ಟು ಈ ಒಂದು 12 ಅವಧಿಯಲ್ಲಿ ಮೋದಿಜಿ ಅವರು ದೇಶದ ಜನತೆ ಕೊಟ್ಟಿದ್ದಾರೆ. ರೈಲ್ವೆ ತರ ಇತ್ತು, ಈಗ ಯಾವ ತರ ಇತ್ತು ತಾವೆಲ್ಲ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಗೊತ್ತಾಗ್ತದೆ. ಮೊದಲು ಇದ್ದಂತ ರೈಲ್ವೆ ಸ್ಟೇಷನ್ಸ್ ಈಗ ಹೋದ್ರೆ ಪ್ರತಿಯೊಂದು ರೈಲ್ವೆ ಸ್ಟೇಷನ್, ಬಹುತೇಕ ರೈಲ್ವೆ ಸ್ಟೇಷನ್ಸ್ ಏನು ಏರ್ ಕಂಡೀಷನ್ ಇರ್ಬೋದು ಅಥವಾ ಶುಚಿತ್ವ ಇರ್ಬೋದು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ವಿಶೇಷವಾಗಿ ವಂದೇ ಭಾರತ್ ಟ್ರೈನ್ಸ್ ಬಿಡೋ ಮುಖಾಂತರ ದೇಶದ ಬೇರೆ ಬೇರೆ ನಗರಗಳಲ್ಲಿ ಇರ್ತಕ್ಕಂಥ ಒಂದು ಅಂತರನ ಕಮ್ಮಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. 12 ವರ್ಷದಿಂದ ನಮ್ಮ ದೇಶದಲ್ಲಿ ಕೆಲವು ಏರ್ಪೋರ್ಟ್ಸ್ ಇತ್ತು, ಆದ್ರೆ ಈಗ ಇಡೀ ದೇಶಾದ್ಯಂತ 150ಕ್ಕೂ ಹೆಚ್ಚು ಏರ್ಪೋರ್ಟ್ಸ್ ಇದೆ. ಇವತ್ತು ಯಾರಾದ್ರೂ ಏರ್ಪೋರ್ಟ್ಗೆ ಭೇಟಿ ಕೊಟ್ರೆ ಅದು ಬಹುಶಃ ನಾವು ಯಾವ್ದೋ ಒಂದು ಬಸ್ ಸ್ಟ್ಯಾಂಡ್ ಕೊಟ್ಟಿದೀವಿ ಅನ್ನೋ ಅಷ್ಟರ ಮಟ್ಟಿಗೆ ಜನಸಂದಣಿ ಇವತ್ತು ಏರ್ಪೋರ್ಟ್ಸ್ ಅಲ್ಲಿ ನಾವು ಕಾಣ್ತಾ ಇದೀವಿ. ಇದಕ್ಕೆ ಕಾರಣ ಏನು ಅಂದ್ರೆ ಇಡೀ ದೇಶಾದ್ಯಂತ ಎಲ್ಲಾ ಪ್ರಮುಖ ನಗರಗಳಲ್ಲೂ ಏರ್ಪೋರ್ಟ್ ವ್ಯವಸ್ಥೆ ಮಾಡಿರೋದು ಮತ್ತು ಚಾರ್ಜಸ್ ನ ತುಂಬಾ ನಿಯಂತ್ರಣದಲ್ಲಿ ಇಟ್ಟಿರೋದು, ಇದು ದೊಡ್ಡ ಸಾಧನೆ. ಅದ್ರ ಜೊತೆಗೆ ರೈತರಿಗೋಸ್ಕರ ಕೃಷಿ ಸನ್ಮಾನ್ ಯೋಜನೆ ಮುಖಾಂತರ ಪ್ರತಿಯೊಬ್ಬ ರೈತನಿಗೂ ಸಹಿತ ಯಾರ್ಯಾರಿಗೆ ಏನು ಸಣ್ಣ ಪ್ರಮಾಣದ ಜಮೀನಿದೆ ಅವ್ರಿಗೆ ನೇರವಾಗಿ ವರ್ಷಕ್ಕೆ 6,000 ರೂಪಾಯಿ ಅವ್ರ ಅಕೌಂಟ್ಸ್ಗೆ ನಿರಂತರವಾಗಿ ಏನು ಡೆಬಿಟ್ ಕ್ರೆಡಿಟ್ ಆಗೋ ಮುಖಾಂತರ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋ ಮುಖಾಂತರ ರೈತರಿಗೆ ಒಂದು ಆರ್ಥಿಕ ಸಬಲತೆಯನ್ನು ಕೊಟ್ಟಿದ್ದಾರೆ. ರಸಗೊಬ್ಬರಗಳ ಬೆಲೆನೂ ಸಹಿತ ಸಬ್ಸಿಡಿ ಕೊಡೋ ಮುಖಾಂತರ ನಿಯಂತ್ರಣದಲ್ಲಿ ಇಟ್ಟಿದ್ದಾರೆ. ಉತ್ತಮ ಗುಣಮಟ್ಟದ ಬೀಜಗಳು ಪ್ರತಿಯೊಬ್ಬರಿಗೂ ಸಿಗೋ ತರ ವ್ಯವಸ್ಥೆ ಮಾಡಿದ್ದಾರೆ. ಈ ತರ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಮೋಘವಾದ ಸಾಧನೆ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಭದ್ರತೆ ವಿಷಯದಲ್ಲಿ ಬಂದಾಗ ಆಂತರಿಕ ಗಲಭೆಗಳು ಬಹುಶಃ ಈ 12 ವರ್ಷದಲ್ಲಿ ಯಾವುದೇ ಒಂದು ಆಂತರಿಕ ಗಲಭೆಗಳಾಗ್ಲಿ ಭಯೋತ್ಪಾದಕ ಚಟುವಟಿಕೆಗಳಾಗ್ಲಿ ಎಲ್ಲೂ ಅಷ್ಟರ ಮಟ್ಟಿಗೆ ದೇಶದಲ್ಲಿ ಕಾಣಿಸ್ಕೊಂಡಿಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ಅದ್ರ ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಗಡಿಗಳು ಸಹಿತ ಮೊದಲು ಕಂಪೇರ್ ಮಾಡಿದ್ರೆ ತುಂಬಾ ಸೇಫ್ಟಿಯಾಗಿ ಯಾವುದೇ ಒಂದು ನುಸುಳುಕೋರರು ದೇಶಕ್ಕೆ ಎಂಟ್ರಿ ಆಗದಿರ, ಭಯೋತ್ಪಾದಕರು ದೇಶಕ್ಕೆ ಎಂಟ್ರಿ ಆಗದಿರ ವಿಶೇಷವಾದ ಮುತುವರ್ಜಿನ ನಮ್ಮ ಮೋದಿ ನಾಯಕತ್ವ ದೇಶದ ಜನತೆ ಕೊಟ್ಟಿದೆ. ವಿಶೇಷವಾಗಿ ನಮ್ಮ ಸೈನಿಕರ ಒಂದು ಹಿತದೃಷ್ಟಿಯಿಂದ ಅವರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಇರ್ಬೋದು ಅಥವಾ ಅತ್ಯಾಧುನಿಕ ಯಂತ್ರಗಳಿರ್ಬೋದು, ಇದನ್ನೆಲ್ಲ ಕೊಟ್ಟಿದ್ದಾರೆ. ವಿಶೇಷವಾಗಿ 12 ವರ್ಷದ ಹಿಂದೆ ನಮ್ಮ ರಕ್ಷಣಾ ಸಾಮಗ್ರಿಗಳನ್ನ ಬೇರೆ ಬೇರೆ ರಾಷ್ಟ್ರಗಳಿಂದ ನಾವು ರಫ್ತು ಮಾಡ್ಕೊಂತ ಇದ್ವಿ. ಆದ್ರೆ ಏನು ಇವತ್ತಿನ ಒಂದು ಪರಿಸ್ಥಿತಿ ಒಂದು ಕ್ಷೇತ್ರಗಳಲ್ಲಿ ವಿಶೇಷವಾದ ಒಂದು ತರಬೇತಿಯನ್ನು ಯುವಕರಿಗೆ ಕೊಟ್ಟು ಅವರದೇ ಒಂದು ಸ್ವಂತ ಉದ್ಯಮ ಸ್ಥಾಪನೆ ಮಾಡೋದಕ್ಕೋಸ್ಕರ ಮುದ್ರಾ ಯೋಜನೆ ಅಡಿಯಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಯಾವುದೇ ಒಂದು ಗ್ಯಾರಂಟಿ ಇಲ್ದಿರ ಬ್ಯಾಂಕ್ಗಳ ಮುಖಾಂತರ ಲೋನ್ ಕೊಡೋ ಮುಖಾಂತರ ನಾನಾ ಯೋಜನೆಗಳನ್ನ ಯುವಕರಿಗೆ ಕೊಟ್ಟಿದ್ದಾರೆ. ಉದ್ಯೋಗಾವಕಾಶ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಾವು 12 ವರ್ಷಗಳ ಹಿಂದೆ ಆಹಾರದ ನಾನಾ ಸಮಸ್ಯೆಗಳಿತ್ತು. ಇವತ್ತು ಆಹಾರದ ನಮ್ಮ ದಾಸ್ತಾನು ಹೇಗಿದೆ ಅಂದ್ರೆ 1 ವರ್ಷ ನಮ್ಮ ದೇಶದಲ್ಲಿ ಯಾವುದೇ ಒಂದು ಭೀಕರ ಪರಿಸ್ಥಿತಿ ಬರಗಾಲ ಬಂದ್ರೂ ಸಹಿತ ದೇಶದ ಜನತೆಗೆ ಬೇಕಾದಷ್ಟು ದಾಸ್ತಾನು ನಮ್ಮ ಗೋಡನ್ಸ್ ಅಲ್ಲಿ ಇವತ್ತು ಆಹಾರದ ದಾಸ್ತಾನುಗಳಿದೆ. ಅಂತ ಒಂದು ಸ್ವಾವಲಂಬಿಗಳು ಆಹಾರ ಕ್ಷೇತ್ರದಲ್ಲಿ ಆಗಿದ್ದೀವಿ. ವಿಶೇಷವಾಗಿ ಇವತ್ತು ಶುಗರ್ ಬಹುಶಃ ಸುಮಾರು ವರ್ಷಗಳಿಂದ ಡಿಪೋಗಳ ಮುಖಾಂತರ ಒಬ್ಬ ಕುಟುಂಬಕ್ಕೆ 3 kg 5 kg ಶುಗರ್ ಕೊಡ್ತಾ ಇದ್ರು. ಆದ್ರೆ ಇವತ್ತು ನಾವು ಶುಗರ್ ಪ್ರೊಡಕ್ಷನ್ ಅಲ್ಲಿ ಇಡೀ ಪ್ರಪಂಚದಲ್ಲೇ 1ನೇ ಸ್ಥಾನದಲ್ಲಿ ಇದೀವಿ. ಯಥೇಚ್ಛವಾಗಿ ಶುಗರ್ ಪ್ರೊಡಕ್ಷನ್ ಆಗಿ ಓಪನ್ ಮಾರ್ಕೆಟ್ ಅಲ್ಲಿ ಶುಗರ್ ಅದೇ ಬೆಲೆಗೆ ಸಿಗೋ ಅಂತ ಇವತ್ತು ನಾವು ಶುಗರ್ ಇದ್ರಲ್ಲಿ ರಫ್ತು ಮಾಡ್ತಾ ಇದೀವಿ. ರಬ್ಬರ್ ಪ್ರೊಡಕ್ಷನ್ ಅಲ್ಲೂ ಸಹಿತ ಇಡೀ ವಿಶ್ವದಲ್ಲೇ ನಾವು 2ನೇ ಸ್ಥಾನದಲ್ಲಿ ಇದೀವಿ. ಮತ್ತೆ ಏನು ಮಸಾಲಾ ಪದಾರ್ಥಗಳು ಸಾಮಗ್ರಿಗಳು ಅದರಲ್ಲೂ ಸಹಿತ ಇಡೀ ವಿಶ್ವದಲ್ಲೇ ನಾವು 1ನೇ ಸ್ಥಾನದಲ್ಲಿ ಇದೀವಿ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಇಡೀ ವಿಶ್ವದಲ್ಲೇ ನಾವು 2ನೇ ಸ್ಥಾನದಲ್ಲಿ ಇದೀವಿ. ಮೊಬೈಲ್ ಟೆಕ್ನಾಲಜಿ ಮೊಬೈಲ್ ಪ್ರೊಡಕ್ಷನ್ ಅಲ್ಲಿ ಇಡೀ ವಿಶ್ವದಲ್ಲೇ ನಾವು 2ನೇ ಸ್ಥಾನದಲ್ಲಿ ಇದೀವಿ. ಮತ್ತೆ ಈ ಮಾಂಸ ಪದಾರ್ಥಗಳು ಏನು ಇದ್ರಲ್ಲಿ ಇಡೀ ವಿಶ್ವದಲ್ಲೇ ನಾವು 1ನೇ ಪ್ರೊಸೆಸ್ಡ್ ಮೀಟ್ ಇದರಲ್ಲಿ ಇಡೀ ವಿಶ್ವದಲ್ಲೇ ನಾವು 1ನೇ ಸ್ಥಾನದಲ್ಲಿ ಇದೀವಿ. ಈ ತರ ನಾನಾ ಕ್ಷೇತ್ರಗಳಲ್ಲಿ ಇವತ್ತು ದೇಶ 1ನೇ ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ಮೋದಿಜಿ ಅವರು ಈ 12 ವರ್ಷ ಕೊಟ್ಟಂತ ಒಂದು ನಾಯಕತ್ವ. ಅದ್ರ ಜೊತೆಗೆ ಏನು ದೇಶದ ಭದ್ರತಾ ದೃಷ್ಟಿಯಿಂದ ಏನು CAA ಕಾನೂನು ದೇಶದ ಅಲ್ಲಿ ಏನು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ತರೋ ಮುಖಾಂತರ ನಮ್ಮ ದೇಶದಲ್ಲಿ
ಇದ್ದಂತ ಅಲ್ಪಸಂಖ್ಯಾತರು ನಮ್ಮ ದೇಶಕ್ಕೆ ವಲಸೆ ಬಂದು ಸುಮಾರು ವರ್ಷ ನಮ್ಮ ದೇಶದಲ್ಲಿ ಇದ್ರು. ಅವ್ರಿಗೆ ಯಾವುದೇ ಪೌರತ್ವ ಇರಲಿಲ್ಲ, ಅವ್ರಿಗೂ ಪೌರತ್ವ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಮತ್ತೆ ಆರ್ಟಿಕಲ್ 370 ತಂದು ಏನು ಕಾಶ್ಮೀರ ನಮ್ಮ ದೇಶದ ಅವಿಭಾಜ್ಯ ಅಂಗ ಆದ್ರೂ ಸಹಿತ ಅದಕ್ಕೆ ವಿಶೇಷವಾದ ಒಂದು ಸವಲತ್ತು, ಸಪರೇಟ್ ಸಂವಿಧಾನ, ಸಪರೇಟ್ ಪ್ರಧಾನಿ, ಸಪರೇಟ್ ಧ್ವಜ ಇತ್ತು. ಅದನ್ನ ತೆಗೆದು ಕಾಶ್ಮೀರ ಕೂಡ ನಮ್ಮ ಅವಿಭಾಜ್ಯ ಅಂಗ, ಅದಕ್ಕೂ ಭಾರತದ ಸಂವಿಧಾನ ಅನ್ವಯಿಸಬೇಕು ಅಂತ ಆರ್ಟಿಕಲ್ 317 ರದ್ದು ಮಾಡಿದ್ರು. ಮತ್ತೆ ನಮ್ಮ ಏನು ಭಾರತ ದೇಶದ ಹಿಂದೂಗಳ ಕನಸಾದ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಏನ್ ಕನಸಿತ್ತು, ಸುಮಾರು 75 ವರ್ಷಗಳ ಕನಸು, ಅದನ್ನು ಕೂಡ ಈಡೇರಿಸಿದ್ರು ಇವರ ಒಂದು ಅವಧಿಯಲ್ಲಿ. ಈ ತರ ನಾನಾ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ವಿಶೇಷವಾಗಿ ಏನು ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲೂ ಸಹಿತ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾರಿ ಶಕ್ತಿ ವಂದನಾ ಅಭಿನಿಯಮ್ ತಂದು ಎಲ್ಲ ಮುಂದಿನ ದಿವಸಗಳ ಒಂದು ಚುನಾವಣೆಯಲ್ಲಿ ಮಹಿಳೆಯರಿಗೂ 33% ರಿಸರ್ವೇಶನ್ ಕೊಡೋ ಅಂತ ಒಂದು ವ್ಯವಸ್ಥೆನ ಈ ದೇಶದಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಮಗೆ ಇವತ್ತು ಅಂತಾರಾಷ್ಟ್ರೀಯ ಒಂದು ಕ್ಷೇತ್ರದಲ್ಲಿ ಹೋದಾಗ ಭಾರತದ ಗೌರವ ಜಾಸ್ತಿ ಆಗಿದೆ. ಅದಕ್ಕೆ ನಿದರ್ಶನ ಏನು ಅಂದ್ರೆ ಏನು G20 ಸಮಿಟ್, ಇಡೀ G20 ಸಮಿಟ್ ನಮ್ಮ ದೇಶದ ದೆಹಲಿನಲ್ಲಿ ಆಯ್ತು, ತುಂಬಾ ಯಶಸ್ವಿಯಾಗಿ ಆಯ್ತು. ಸೊ ಬೇರೆ ಬೇರೆ ಅಂತಾರಾಷ್ಟ್ರೀಯ ಒಂದು ಫೋರಮ್ಸ್ ಅಲ್ಲಿ ಇವತ್ತು ಬಂದು ಇವತ್ತು ವಿಶ್ವಗುರುವಿನ ಸ್ಥಾನದಲ್ಲಿ ಹೊರಹೊಮ್ತಾ ಇದೆ. ಇದಕ್ಕೆಲ್ಲ ಕಾರಣ ಮೋದಿಜಿ ಅವರು ನಿರಂತರವಾಗಿ 12 ವರ್ಷಗಳ ಕಾಲ ಒಂದೇ ಒಂದು ದಿವಸ ರಜಾ ತಗೊಂಡಿರ ದಿನಕ್ಕೆ 18 ಗಂಟೆಗಳ ಕಾಲ ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಎಲ್ಲಾ ಫಲಾನುಭವಿಗಳು ಭಾರತೀಯರಾಗಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮೋದಿಜಿ ಅವರು 12 ವರ್ಷ ತುಂಬಿ 13ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅವರ ಅಧಿಕಾರ ಈ ಒಂದು 12 ವರ್ಷದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಎಲ್ಲೂ ಸಿಗಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತನ ದೇಶದ ಜನತೆ ಕೊಟ್ಟಿದ್ದಾರೆ. ಭಾರತದ ಘನತೆ ಇಡೀ ವಿಶ್ವದಲ್ಲೇ ತುಂಬಾ ಉತ್ತುಂಗ ಸ್ಥಾನದಲ್ಲಿದೆ. ಇಂಥ ಒಬ್ಬ ವ್ಯಕ್ತಿಗೆ ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಯೋಜನೆಗಳು ತಂದು ದೇಶದ ಬಡವರಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗ್ಲಿ, ದೇಶದ ಭದ್ರತೆ ಇನ್ನೂ ಹೆಚ್ಚಾಗ್ಲಿ. ಏನು 2047ಕ್ಕೆ ನಾವು ಸ್ವತಂತ್ರ ಬಂದು 100 ವರ್ಷಗಳಾಗ್ತದೆ. ಅಷ್ಟರೊಳಗಡೆ ನಮ್ಮ ದೇಶ ಸ್ವಾವಲಂಬಿ ರಾಷ್ಟ್ರವಾಗಿ ಹೊರಹೊಮ್ಮಬೇಕು, ವಿಕಸಿತ ಭಾರತವಾಗಿ ಹೊರಹೊಮ್ಮಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಒಂದು ಸಾಧನೆ ಮಾಡ್ತಾ ಇರ್ತಕ್ಕಂಥ ಮೋದಿಜಿ ಅವ್ರಿಗೂ ಮತ್ತು ಅವರ ಒಂದು ಸಂಪೂರ್ಣ ತಂಡಕ್ಕೂ ವಿಶೇಷವಾದ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಸಲ್ಲಿಸುತ್ತಾ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಅವರ ಆರೋಗ್ಯ ಇನ್ನೂ ಚೆನ್ನಾಗಿ ಕೊಡ್ಲಿ, ದೇಶದ ಸೇವೆ ಮಾಡುವಂತ ಶಕ್ತಿ ಇನ್ನೂ ಹೆಚ್ಚೆಚ್ಚು ಕೊಡ್ಲಿ. ಅದ್ರ ಮುಖಾಂತರ ನಾವೆಲ್ಲ ಸಶಕ್ತರಾಗಿ ಈ ದೇಶದಲ್ಲಿ ಜೀವನ ನಡೆಸೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ